ಏನ್ ಮಗ ಇವತ್ ಮ್ಯಾಚ್ ನೋಡಕ್ಕೆ ಸಖತ್ತಾಗಿತ್ತು. ಇಂಡಿಯಾದವರು ಈ ರೇಂಜ್ ಕಂಬ್ಯಾಕ್ ಮಾಡಿದ್ರಲ್ಲ ಗುರು, ಮೆಚ್ಕೋಬೇಕು ನಮ್ಮ ಇಂಡಿಯನ್ ಬೌಲಿಂಗ್ ನ. ಇವತ್ತು ಪಿಚ್ ಮಾತ್ರ ಹೆವಿ ಅಂದ್ರೆ ಹೆವಿ ಬೌನ್ಸಿ ಆಗಿತ್ತು. ಬಾಲ್ ಹೆಂಗ್ ಮುಕ್ತಾ ಇತ್ತು ಅಂದ್ರೆ ಬ್ಯಾಟ್ಸ್ಮನ್ ಗೆ ಟೈಮೇ ಇರಲಿಲ್ಲ. ಇವತ್ತಿನ ಮ್ಯಾಚ್ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಹೋಗುವ. ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಬಂದಂತ ನಮ್ಮ ಇಂಡಿಯಾದವರು ಆಸ್ಟ್ರೇಲಿಯನ್ ಪೇಸ್ ಅಟ್ಯಾಕ್ ಗೆ ತುಂಬಾ ಸ್ಟ್ರಗಲ್ ಮಾಡಿದ್ರು. ಇದು ಬ್ಯಾಟ್ಸ್ಮನ್ ತಪ್ಪಂತ ಹೇಳಕ್ ಆಗಲ್ಲ ಮಗ, ಬಟ್ ಎಕ್ಸಲೆಂಟ್ ಬೌಲಿಂಗ್ ಅಂತಾನೆ ಹೇಳ್ಬಹುದು. ಅಂತದ್ರಲ್ಲಿ ನಮ್ ರಾಹುಲ್ ನಿಂತಿದ್ದೆ ಗ್ರೇಟ್ ಗುರು. ಕೊಹ್ಲಿ ಔಟ್ ಆಗಿದ್ದಂತೂ ಬಾಲ್ ಬಂದಿದ್ದೆ ಗೊತ್ತಾಗಿಲ್ಲ ಅವರಿಗೆ. ಎಲ್ಲ ಔಟ್ ಆಗ್ತಿದ್ದಂಗೆ ಪಂದ್ ಒಂದ್ ಕಡೆ ಕಚ್ಕೊಂಡಿದ್ರು. ನಿತೀಶ್ ರೆಡ್ಡಿ ಮಾತ್ರ ಎಂತ ಡೆಬ್ಯೂ ಮಗ, ಡ್ರೀಮ್ ಡೆಬ್ಯೂ ಅಂತಾನೆ ಹೇಳ್ಬಹುದು. ಕೊನೆಯ ತನಕ ಫೈಟ್ ಮಾಡಿದ ಅವ್ರ ಒಬ್ರೇನೆ. ಒಳ್ಳೆ ಅಗ್ರೆಸಿವ್ ಇಂಟೆಂಟ್ ಇದ್ರು, ಬಟ್ ಕೊನೆಗೆ ಅನ್ಫಾರ್ಚುನೇಟ್ಲಿ ಏನು ಮಾಡಕ್ ಆಗಿಲ್ಲ. ವಿಕೆಟ್ ನ ಕೈ ಚೆಲ್ಬೇಕಾಯ್ತು. ಆದ್ರೆ ಉಸ್ಮಾನ್ ಖವಾಜಾ ಎಕ್ಸಲೆಂಟ್ ಕ್ಯಾಚ್ ಮಗ. 150ಕ್ಕೆ ಆಲ್ ಔಟ್ ಆಗಿ ಇಂಡಿಯಾದವರು ಬೌಲಿಂಗ್ ಬಂದಾಗ ಕತ್ತೇನೆ ಬೇರೆ ಅನ್ಕೊಳ್ಳಿ. ಇವತ್ತು ನಮ್ ಬೌಲಿಂಗ್ ನಲ್ಲಿ ಬೂಮ್ರಾಗೆ ಕ್ರೆಡಿಟ್ ಕೊಡ್ಲೇಬೇಕು ಮಗ. ನಮ್ಮ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಏನ್ ಬೌಲಿಂಗ್ ಗುರು, ಗೆಸ್ ಮಾಡಕ್ಕೆ ಆಗ್ತಾ ಇಲ್ಲ ಬ್ಯಾಟ್ಸ್ಮನ್ ಗೆ. ಅಲ್ಲಿ ಹ್ಯಾಟ್ರಿಕ್ ಬಾಲ್ ಒಂದ್ ಬಂದಿತ್ತು, ಜಸ್ಟ್ ಮಿಸ್ ಆಯ್ತು ಅಷ್ಟೇ. ಹರ್ಷಿತ್ ರಾಣಾ ಮಾತ್ರ ಹೆಡ್ಡಿನ ವಿಕೆಟ್ ಮರೆಯದೇ ಇಲ್ಲ ಅನ್ಸುತ್ತೆ, ಆ ರೇಂಜಿಗಿತ್ತು. ಟ್ರಾವಿಸ್ ಹೆಡ್ ನ ವಿಕೆಟ್ ಹೋಗ್ತಾ ಇದ್ದಂಗೆನೆ ಎಲ್ಲ ದಿಲ್ ಖುಷ್. ಎಂತ ವಿಕೆಟ್ ಮಗ ಅದು. ಲೆಬ್ಯೂಷನ್ ನಿಂತ್ ಆಡ್ತಾರೆ ಅನ್ಕೊಂಡೆ, ಬಟ್ ಅವರು ಸಿರಾಜ್ಗೆ LBW ಆದ್ರು. ಲಾಸ್ಟ್ ಗೆ ಸ್ಟಾರ್ಕ್ ಬ್ಯಾಟಿಂಗ್ ಮಾಡುವಾಗ ವಿರಾಟ್ ಬಂದು ಬೂಮ್ರಾಗೆ ಸ್ಲೋ ಬಾಲ್ ಹಾಕೋ ಮಗ, ಟ್ರೈ ಮಾಡು ಅಂತ ಅಂದ್ರು. ಜಸ್ಟ್ ಕ್ಯಾರಿ ಆಗಿಲ್ಲ ಮಗ ಅದೊಂದು ಕ್ಯಾಚ್. ಇಲ್ಲಾಂದ್ರೆ ಮಿಚೆಲ್ ಸ್ಟಾರ್ಕ್ ಇವತ್ ಗಾನ್ ಕೇಸ್ ಆಗ್ತಾ ಇತ್ತು. ಸೊ ಆಸ್ಟ್ರೇಲಿಯಾದವರು 67ಕ್ಕೆ 7. ಇದಿಷ್ಟು ಇವತ್ತಿನ ಕತೆ. ನಾಳೆ ಬೆಳಿಗ್ಗೆ ಬೇಗ ಬೇಗ ವಿಕೆಟ್ಸ್ ಎತ್ತಿ ಬಿಡಬೇಕು, ಆಗ ನಮ್ಮ ಇಂಡಿಯಾದವರು ಮ್ಯಾಚ್ ನ ಆರಾಮಾಗಿ ಹೇಳ್ಕೋಬಹುದು ಅಂತ ಅನ್ಸುತ್ತೆ. ಮುಂದಿನ ವಿಡಿಯೋ ಬರೋ ತನಕ ಕ್ರಿಕೆಟ್ ನೋಡ್ತಾ ಇರಿ, ಆಡ್ತಾ ಇರಿ.